ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಗಂಗಾ ಭಾರ್ಗವಿ ಮುಖಾಮುಖಿಯಾಗಿ ಬಿಟ್ರ ಕಾಳಿ ಅವತಾರದಲ್ಲಿ ಭಾರ್ಗವಿ ಪ್ರತ್ಯಕ್ಷವಾಗಿ ಬಿಟ್ರ ಗಂಗಾ ಮುಂದೆ. ಏನಾಯ್ತು ಏನು ಕಥಾ? ಹಾಗಿದ್ರೆ ಆ ಹಾಲನ್ನು ಕುಡ್ದದ್ದು ಯಾರು? ಇಲ್ಲಿ ನಜ್ಜಕ್ಕೂ ಆಪತ್ತಿನಲ್ಲಿ ಸಿಕ್ಕಾಕೊಂಡ್ರೆ ಗಾಯತ್ರಿ ದೇವಿ. ಏನಾಯ್ತು ಏನು ಕಥಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿರ್ಮಲ ಅವರು ಸಾಕ್ಷಿ ಮಾತನ್ನು ಕಟ್ಕೊಂಡು ಅನ್ನಪೂರ್ಣ ಜೊತೆ ಮಾತಾಡಿದ್ರಾದ್ರೂ ಭಾರ್ಗವಿ ಸರಿ ಹೋಗಬಹುದು ಅಂತ ಹೇಳಿ ಯೋಚನೆ ಮಾಡಿದ್ದೆ. ನಿರ್ಮಲ್ ಅವರು ಅನ್ನಪೂರ್ಣ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿ ಆಗಿದ್ದೆ, ನಿಮ್ಮ ಮಗಳು ನಮ್ಮ ಮನೆಗೆ ಯಾವುದೋ ಹೆಂಗಸನ್ನ ನನ್ನ ಗಂಡನ ಮೊದಲನೇ ಹೆಂಡತಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಳೆ. ದಯವಿಟ್ಟು ನನ್ನ ಬದುಕನ್ನು ಸರಿಪಡಿಸೋದು ನಿಮ್ಮ ಕೈಲಿದೆ, ದಯವಿಟ್ಟು ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಅವರು ಕೂಡ ಅನ್ನಪೂರ್ಣ ಅವ್ರ ಜೊತೆ ಬರ್ತಾರೆ, ಭಾರ್ಗವಿಯನ್ನ ಭೇಟಿ ಆಗ್ತಾರೆ. ಈ ಕಡೆ ಅಮ್ಮ ನಾನೇ ಹೇಳಿದ್ರೆ ಬರ್ತಿದ್ನಲ್ಲ ಅಂತದಾಗೆ ನಿರ್ಮಲ್ ಅವರನ್ನ ಕೂಡ ಭಾರ್ಗವಿ ನೋಡ್ತಾಳೆ. ಅತ್ತೆ ನೀವಿಲ್ಲಿ ಅಂತದಾಗೆ ಅವ್ರು ನನ್ನ ಹತ್ರ ಮಾತಾಡೋಕೆ ಅಂತಾನೆ ಬಂದಿದ್ರು. ಏನದು ಭಾರ್ಗವಿ? ಒಂದು ಸೊಸೆಯಾಗಿ ಆ ಮನೆ ನೆಮ್ಮದಿಯನ್ನು ಕಾಪಾಡಬೇಕು, ಆ ಸೊಸೆಯಾಗಿ ಆ ಮನೆಯನ್ನು ಬೆಳಗಬೇಕು, ಅದನ್ನು ಬಿಟ್ಟು ಆ ಮನೆ ನೆಮ್ಮದಿಯನ್ನು ಹಾಳು ಮಾಡ್ತಾ ಆ ಮನೇನ ಕಗ್ಗತ್ತಲಿಗೆ ದೂರ್ತಿದ್ಯಲ್ಲ, ಇದು ಸರಿ ಅಂತ ಅಂದ್ಕೊಂಡಿದ್ಯಾ ನೀನು ಮಾಡ್ತಿರೋದು ಸ್ವಲ್ಪ ಕೂಡ ಸರಿಯಿಲ್ಲ ಅಂದಾಗ ನಾನೇನಮ್ಮ ಮಾಡಿದೆ ಅಂತ ಹೇಳಿ ಭಾರ್ಗವಿ ಕೇಳ್ತಾರೆ. ಏನು ಮಾಡಿದೆ ಅಂತ ಕೇಳ್ತಿದ್ಯಲ್ಲ ಭಾರ್ಗವಿ, ನೀನು ಮಾಡಿರೋದು ಏನು ಅನ್ನೋದು ನಿನಗೆ ಗೊತ್ತಿಲ್ವಾ? ಯಾವುದೋ ಹೆಂಗಸನ್ನು ಆ ಮನೆಗೆ ಕರ್ಕೊಂಡು ಬಂದಿದ್ಯಂತೆ. ಅವರು ಅಳಲಿಟ್ಕೊಂಡು ನನ್ನ ಹತ್ರ ತಮ್ಮ ಅಳಲನ್ನು ಹೇಳ್ಕೊಂಡ್ರು ಗೊತ್ತಾ, ಎಷ್ಟು ನೋವಿತ್ತು ಗೊತ್ತಾ ಅವರಲ್ಲಿ ಅಂತ ಹೇಳಿ ನಿರ್ಮಲ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನಪೂರ್ಣವರು. ಅಯ್ಯೋ ಅಮ್ಮ, ನನಗೇನೂ ತಪ್ಪೇ ಮಾಡಿಲ್ಲ. ಮನೆ ಸೊಸೆಯಾಗಿ ಮನೆ ನೆಮ್ಮದಿಯನ್ನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದೇ ರೀತಿ ತಪ್ಪಾದಾಗ ಅದನ್ನು ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸಿ ಮನೆಯನ್ನ ಒಳ್ಳೆ ರೀತಿ ಕರ್ಕೊಂಡು ಹೋಗೋದು ಕೂಡ ನನ್ನ ಜವಾಬ್ದಾರಿ ಅಲ್ವಾ? ಮನೆ ಸೊಸೆಯಾಗಿ ಅದನ್ನೆಲ್ಲ ಮಾಡ್ಬೇಕು ತಾನೆ, ನಾನು ಕೂಡ ಅದನ್ನೇ ಮಾಡ್ತಿರೋದು ಅಂತ ಹೇಳಿದಾಗ ಏನು ಮಾಡ್ತಿದ್ಯಾ? ನನ್ನ ಬದುಕಲ್ಲಿ ನೀನು ಆಟ ಆಡ್ತಿದ್ಯಾ? 25 ವರ್ಷದಿಂದ ಸತ್ತು ಹೋಗಿದ್ದಾಳೆ ಅಂತ ಹೇಳ್ದವನ್ನ ಯಾರನ್ನೋ ಅವ್ರ ಹೆಂಡತಿ ಅಂತ ಹೇಳಿ ಕರ್ಕೊಂಡು ಬಂದು ನನ್ನ ಬದುಕನ್ನು ಹಾಳು ಮಾಡ್ತಿದ್ಯಲ್ಲ, ನೀನು ಮಾಡ್ತಿರೋದು ಸರಿ ಅಂತ ನಿಂಗೆ ಅನ್ನಿಸ್ತಿದ್ಯಾ ಭಾರ್ಗವಿ ಅಂತ ನಿರ್ಮಲ ಪ್ರಶ್ನೆ ಮಾಡ್ತಾರೆ. ನೋಡಿ ಆತ ನಂಗೆ ಅರ್ಥ ಆಗತ್ತೆ. ದಯವಿಟ್ಟು ನಾನು ನಿಮಗೆ ಯಾವುದೇ ರೀತಿ ಕೆಡಕನ್ನು ಮಾಡ್ತಿಲ್ಲ. ನನಗೇನು ಮಾಡ್ತಿದ್ದನೋ ಅದು ನಿಮ್ಮ ಒಳ್ಳೇದಕ್ಕೋಸ್ಕರನೇ. ದಯವಿಟ್ಟು ಸ್ವಲ್ಪ ಸಮಯ ಮೌನವಾಗಿ ಇದ್ದು ನೋಡಿ, ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ. ನಿಜಕ್ಕೂ ಹೇಳಬೇಕು ಅಂದರೆ ಇಲ್ಲಿ ತಪ್ಪಾಗಿದೆ, ಗಾಯತ್ರಿ ದೇವಿ ಅವ್ರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಸತ್ಯ ತಿಳ್ಕೋಬೇಕು ಅಂತಲೇ ನಾನು ಅವರನ್ನು ಮನೆ ಕರ್ಕೊಂಡು ಬಂದಿರೋದು. ಗಾಯತ್ರಿ ದೇವಿಯವರ ಬದುಕಲ್ಲಿ ಮಾವ JP ಮಾವ ಆಟ ಆಡಿದ್ದಾರೆ, ಅವರ ಬದುಕನ್ನು ಹಾಳು ಮಾಡಿದ್ದಾರೆ. ಇವತ್ತು ಅವ್ರಿಗೆ ಆಗಿದ್ದು ನಾಳೆ ನಿಮ್ಗಾಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಮಾವ ಒಂದಿನ ನಿಮಗೂ ಅದೇ ರೀತಿ ಮಾಡ್ಬೋದಲ್ವಾ? ಅದೇ ಕಾರಣಕ್ಕೆ ನಾನು ಇದೆಲ್ಲವನ್ನ ಕೂಡ ಸರಿಪಡಿಸಬೇಕು ಅಂದ್ಕೊಂಡಿರೋದು. ನಿಜವಾಗ್ಲೂ ಕೂಡ ನಾನು ಮಾಡ್ತಿರೋದು ಒಳ್ಳೆ ಕೆಲಸನೇ ಆಗಿದೆ. ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಯಾಕೆ ನೀವು ಯಾರೂ ಕೂಡ ನನ್ನ ಉದ್ದೇಶವನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ. ಏನು ನಿನ್ನ ಉದ್ದೇಶ ಅರ್ಥ ಮಾಡ್ಕೊಳ್ಳೋದು ಭಾರ್ಗವಿ? ನಾನು ಏನು ಹೇಳ್ದೆ? ನಿನ್ನ ಕೋರ್ಟ್ಗೆ ಹೋಗಬಾರ್ದು, ಲಾಯರ್ ಆಗಿ ನಿಂತ್ಕೋಬಾರ್ದು ಅಂತ ಹೇಳಿದ್ರೆ ಮತ್ತೆ ನ್ಯಾಯ ಕೊಡಿಸ್ತೀನಿ ಅದು ಇದು ಅಂತಿದ್ಯಲ್ಲ ಅಂತ ಹೇಳಿ ಅನ್ನಪೂರ್ಣವರು ಕೇಳ್ತಾರೆ. ಹೌದಲ್ವಾ, ನೀನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ತಾನೆ ಅಂತ ನಿರ್ಮಲ್ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ನ್ಯಾಯ ಕೊಡಿಸ್ಬೇಕು ಅಂದರೆ ನಾನು ಕೋರ್ಟ್ಗೆ ಹೋಗಬೇಕು ಅಂತಲ್ಲ, ನಾನು ನ್ಯಾಯವಾದಿಯಾಗಿ ವಕೀಲರಾಗಿ ಇದ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಲ್ಲ. ನಾನು ಮನೆ ಕರ್ಕೊಂಡ್ಬಂದು ಸೊಸೆಯಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಅವರ ಜೊತೆಯಾಗಿ ನಿಂತ್ಕೊಂಡಿರುತ್ತಾನು. ನಾನು ವಾದ ಮಾಡ್ತೀನಿ, ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಆದರೂ ಕೂಡ ಭಾರ್ಗವಿ, ಎಷ್ಟು ದೊಡ್ಡವ್ರ ನಡುವೆ ವಿಷಯಗಳಿರ್ತವೆ, ಖಂಡಿತವಾಗ್ಲೂ ಅದು ಚಿಕ್ಕವ್ರಿಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ ನೀನು ನಿನ್ನ ಪಾಡ್ಗಿದ್ರೆ ಒಳ್ಳೆಯದು. ಅದನ್ನು ಬಿಟ್ಟು ನೀನು ಅವರ ಬದುಕಲ್ಲಿ ಆಟ ಆಡಬೇಡ. ಯಾಕೆ ರೀತಿ ಎಲ್ಲ ನಡ್ಕೋತಾ ಪ್ರಮಾಣ ಮಾಡಿದ್ದು ಕೋರ್ಟ್ಗೆ ಹೋಗೋದಿಲ್ಲ ಅಂತ ಮಾತ್ರನೇ ಅಲ್ಲ, ನೀನು ಆ ಮನೆಯಲ್ಲಿ ಸುಸಿಯಾಗಿ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಸುಸಿಯಾಗಿ ಇರ್ತೀಯ ಅನ್ನೋದು ಅಂತ ಹೇಳ್ತಿದ್ದಾರೆ. ಅರ್ಜುನ್ ಎಷ್ಟು ಒಳ್ಳೆಯವನು, ಅವನು ಎಂದೂ ಕೂಡ ಇಷ್ಟೆಲ್ಲ ನಡೀತಾ ಇದ್ರು ನನಗೆ ಏನಾನ ಕೂಡ ಹೇಳ್ದವನಲ್ಲ. ನಾವು ಹುಡುಕಿದ್ರು ಇಂಥ ಹುಡುಗ ನನಗೆ ಸಿಗ್ತಿರ್ಲಿಲ್ಲ. ಸುಮ್ಮನೆ ವಿನಾಕಾರಣ ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ ಭಾರ್ಗವಿ, ಅರ್ಥ ಮಾಡ್ಕೊ ನನ್ನ ಮಾತನ್ನು ಅಂತ ಅನ್ನಪೂರ್ಣವರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಮನಸ್ಸಲ್ಲಿ ಹೇಗಮ್ಮ ನಿನಗೆ ಹೇಳಿ, ನೀನು ತಾಳಿ ಕಿತ್ಕೊಂಡವ್ರು ಯಾರು ಅನ್ನೋದನ್ನು ಹುಡ್ಕೋದಕ್ಕೆ ಇರೋದೇ ಇದು ಅಂದ್ಕೊಂಡು ಗಂಗಾ ಹಾಗೆ JP ಮಾವ ಎಲ್ಲರನ್ನ ಕೂಡ ತಿಳ್ಕೋಬೇಕು. ನನ್ನ ತಂದೆ ಸಾವಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಇರೋದೇ ಗಾಯತ್ರಿ ದೇವಿ ಒಂದು ಲಿಂಕಿಂದ ನನಗೆ ಎಲ್ಲವೂ ಸತ್ಯ ಕೂಡ ಗೊತ್ತಾಗತ್ತೆ. ಅದೇ ಕಾರಣಕ್ಕಮ್ಮ ನಾನು ಅವ್ರನ್ನ ಮನೆ ಕರ್ಕೊಂಡು ಬಂದು ಇಷ್ಟೆಲ್ಲ ಕಷ್ಟಪಡ್ತಿರೋದು ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲಿ ಅನ್ಕೋತಾರೆ. ನಂತರ ನೀವು ಏನೇ ಹೇಳಿದ್ರು ಕೂಡ ನಾನು ಏನು ಅಂದ್ಕೊಂಡಿದ್ದನೋ ಅದನ್ನು ಮಾಡ್ತೇನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಜೊತೆಗೆ ಗಾಯತ್ರಿ ದೇವಿಯವ್ರಿಗೆ ನ್ಯಾಯ ಸಿಗಲೇಬೇಕು. ಗಾಯತ್ರಿ ದೇವಿಯವ್ರಿಗೆ ಅನ್ಯಾಯ ಆಗಿದೆ, ಮಾವ ತಪ್ಪನ್ನು ತಿದ್ಕೊಳ್ಳೇಬೇಕು ಅಂತ ಹೇಳಿ ಭಾರ್ಗವಿ ನನ್ನನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಹೊರಟುಬಿಡ್ತಾರೆ. ನಂತರ ನೋಡಿದ್ರೆ ನಿಮ್ಮ ಮಗಳು ನಿಮ್ಮ ಮಾತನ್ನು ಕೇಳ್ತಿಲ್ಲ, ದಯವಿಟ್ಟು ಅವ್ರ ಜೊತೆ ಮಾತಾಡಿ ನನ್ನ ಬದುಕನ್ನು ಸರಿಪಡಿಸಿ ಅಂತ ಅಂದ್ಕೊಂಡಿದ್ದೆ. ನಾನೇ ಏನಾದರೂ ಮಾಡಬೇಕು, ಇದನ್ನೆಲ್ಲ ಕಟ್ಕೊಂಡು ಸುಮ್ಮನಿರೋಕ್ಕಾಗೋದಿಲ್ಲ, ಮುಂದೆ ಏನು ಮಾಡಬೇಕು ಅಂತ ನಾನೇ ಯೋಚನೆ ಮಾಡಬೇಕು ಅಂದ್ಕೊಂಡಿದ್ದೆ. ಮನೆಗೆ ಬರ್ತಾರೆ.
ಇತ್ತ ಕಡೆ ಬೃಂದಾಗೆ ಅನ್ನಪೂರ್ಣವರು ಕಾಲ್ ಮಾಡ್ತಾರೆ. ಏನು ಬೃಂದ, ಆ ಮನೇಲಿ ಏನಾಗ್ತದೆ ಅನ್ನೋದನ್ನು ಹೇಳಬೇಕಲ್ವಾ? ನಿಮ್ಮ ಅತ್ತೆ ಬಂದು ಎಲ್ಲನೂ ಕೂಡ ಹೇಳಿದ್ರು, ಭಾರ್ಗವಿ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಬೇಕಿತ್ತಲ್ವ ನೀನು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಬೃಂದ ಕೇಳ್ತಾರೆ. ಜೊತೆಗೆ ನೀನು ಮತ್ತೆ ಅತ್ತೆನೇ ನೋವಲ್ಲಿರ್ತೀರಾ, ಇದನ್ನು ಬೇರೆ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ಹಸಿ ಮಾಡಬೇಕು ಅಂತ ಹೇಳಿಲ್ಲ ಅಷ್ಟೇ ಅಂದಾಗ ನೀನು ಅಕ್ಕ ಹಾಗೆ ಎತ್ಕೊಂಡು ತಂಗಿ ಮಾಡ್ತಿರೋದನ್ನು ತಡಿಬೇಕಲ್ವ ನೀನು, ಅದನ್ನು ಬಿಟ್ಟು ಈ ರೀತಿ ಸುಮ್ಮನಿದ್ರೆ ಹೇಗೆ ಅಂದಾಗ ನಾನು ಅಕ್ಕ ಅವಳು ತಂಗಿನ, ಸರಿ ಆಯಿತು ಬಿಡು, ಸುಮ್ಮನೆ ಯಾಕೆ ನಿನ್ನ ಮನಸ್ಸಿಗೆ ನೋವು ಮಾಡೋದು, ಹೇಳಿದ್ಯಾ ಅಲ್ವಾ, ಸರಿ ಆಯಿತು ಟ್ರೈ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳಿ ಬೃಂದ ಹೇಳ್ತಾರೆ. ತದನಂತರ ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ಗ್ಲಾಸ್ಗೆ ಹಾಲನ್ನು ಹಾಕೋದ್ರ ಮುಖಾಂತರ ಅದಕ್ಕೆ ಮಿಕ್ಸ್ ಮಾಡಿ ಗಾಯತ್ರಿ ದೇವಿ ಕಥೆಯನ್ನೇ ಮುಗಿಸ್ಬಿಡ್ಬೇಕು, ಅವಳಿ ಮನೆಯಿಂದ ಅಂತೂ ಹೋಗೋದಿಲ್ಲ, ನಾನೇ ಅವಳನ್ನ ಪ್ರಪಂಚದಿಂದನೇ ಕಳಿಸ್ಬಿಡ್ಬೇಕು, ಆಗಲೇ ನನ್ನ ಬದುಕು ಸರಿ ಹೋಗುತ್ತೋ, ನನಗಿನ್ನು ಯಾವುದೇ ರೀತಿಯ ಹಾದಿ ಕೂಡ ಇಲ್ಲ ಅಂದ್ಕೊಂಡಿದ್ದೆ ಮಿಕ್ಸ್ ಮಾಡಿದೆ ಹಾಲನ್ನು ಗಾಯತ್ರಿ ದೇವಿಗೆ ಕೊಡಬೇಕು ಅನ್ಕೋತಾರೆ. ಅಷ್ಟರಲ್ಲಿ ಬೃಂದ ಅಲ್ಲಿಗೆ ಬಂದು ಅದೇ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಡಿವೋರ್ಸ್ ಆದರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಏನು ಮಾತಾಡ್ತಿದ್ಯಾ, ನಾನು ಚೀಪಿಗೆ ಡಿವೋರ್ಸ್ ಕೊಡಬೇಕಾ ಅಂತ ನಿರ್ಮಲ್ ಅವರು ಕೇಳ್ತಾರೆ. ಅಯ್ಯೋ ಅದೇ ನೀವಲ್ಲ, ಅರ್ಜುನ್ ಭಾರ್ಗವಿ ನಡುವೆ ದೊಡ್ಡದಾಗಿ ಜಗಳ ಆಗ್ತದೆ, ಇದೇ ಸಮಯದಲ್ಲಿ ಅರ್ಜುನ್ ಏನಾದರೂ ಭಾರ್ಗವಿಗೆ ಡಿವೋರ್ಸ್ ಕೊಟ್ಟರೆ ಭಾರ್ಗವಿ ಯಾವ ಅಧಿಕಾರದಲ್ಲಿ ಗಾಯತ್ರಿ ದೇವಿ ಪರವಾಗಿ ನಿಂತ್ಕೋತಾಳೆ, ಅವಳಿಗೆ ಅಧಿಕಾರನೇ ಇರೋದಲ್ವಲ್ಲ ಅಂತ ಬೃಂದ ಹೇಳ್ದಕ್ಕ. ಹೌದಲ್ವಾ, ಮೊದಲು ಇದನ್ನು ಜೆ ಪಿಗೆ ಹೋಗಿ ಹೇಳ್ತೀನಿ ಅಂತ ಅಂದ್ಕೊಡುತ್ತೆ. ಜೆ ಪಿ ಪಾಟೀಲ್ ಬಳಿಗೆ ಬಂದು ಈ ವಿಷಯವನ್ನು ಹೇಳ್ತಾರೆ. ಕೊನೆಗೂ ನೀನು ಲಾಯರ್ ಹೆಂಡ್ತಿ ಅಂತ ಪ್ರೂವ್ ಮಾಡಿಬಿಟ್ಟಿಯಲ್ಲ ನಿರ್ಮಲ, ಒಳ್ಳೆ ನಿರ್ಧಾರ, ಸರಿಯಾಗಿದೆ, ಇದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಗಾಯತ್ರಿ ದೇವಿಯವರು ಕೇಳಿಸ್ಕೋತಾರ. ಇಲ್ಲ, ಯಾವುದೇ ಕಾರಣಕ್ಕೂ ನನ್ನಿಂದಾಗಿ ಭಾರ್ಗವಿ ಬದುಕು ಹಾಳಾಗಬಾರ್ದು, ನಾನು ಇರೋಷ್ಟು ದಿನ ಯಾವುದೇ ದೇವಸ್ಥಾನದಲ್ಲಿ ಕಾಲ ಕಳೆದ್ಬಿಡ್ತೇನೆ, ಇನ್ನು ಮುಂದೆ ಈ ಮನೇಲಿ ಇರಬಾರ್ದು ಅಂತ ಅನ್ಕೋತಾರೆ. ಈ ಕಡೆ ಬೃಂದ ಹಾಲನ್ನು ಕುಡಿಯೋಣ ಅಂದ್ಕೊಂಡಿದ್ರೆ ಎಂಚ್ಲಾಗಿದೆ, ಬೇಡ, ಈ ಹಾಲನ್ನು ನಾನು ಯಾಕೆ ಕುಡಿಬೇಕು, ಈ ಹಾಲನ್ನು ಅತ್ತೆ ಕೊಟ್ಟು ಅವರನ್ನು ನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗಾಯತ್ರಿ ದೇವಿ ಬಳಿಗೆ ಬಂದದ, ಅತ್ತೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ರಾ ಅಂತ ಕೇಳ್ತಾರೆ. ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ ಅಷ್ಟೇ ಅಂತ ಗಾಯತ್ರಿ ದೇವಿ ಹೇಳಿದಾಗ, ನೀವು ಸುಸ್ತಾಗ್ತೀರಾ, ಹೊರಗಡೆ ಹೋಗ್ತಿದ್ರಾ, ಹಾಲು ಕುಡ್ಕೊಂಡು ಹೋಗಿ ಅಂದಾಗ ಬೇಡಮ್ಮ ನನಗೆ ಅಂತ ಗಾಯತ್ರಿ ದೇವಿಯವರು ಹೇಳ್ತಾರೆ. ಇಲ್ಲ ಅದೇ ನೀವು ಕುಡ್ಕೊಂಡು ಹೋಗಲೇಬೇಕು, ಸುಸ್ತಾದರೆ ಏನು ಮಾಡೋದು ಅಂತ ಹೇಳಿ ಆ ಹಾಲನ್ನು ಗಾಯತ್ರಿ ದೇವಿಯವ್ರಿಗೆ ಕೊಡಿಸ್ತಾರೆ. ಈ ಕಡೆ ನಿರ್ಮಲ್ ಅವರು ಹಾಲು ಏನಾಯಿತು ಯಾರಾದರೂ ಕುಡಿದ್ರೆ ಏನಪ್ಪ ಅನ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಗಾಯತ್ರಿ ದೇವಿ ಅವ್ರಿಗೆ ಬೃಂದ ಕೊಟ್ಟಿದ್ದನ್ನು ನೋಡಿದೆ, ಫುಲ್ ಖುಷಿ ಆಗ್ಬಿಡುತ್ತೆ. ಕೊನೆಗೂ ನಾನು ಅನ್ಕೊಂಡಾಗೆ ಆಗೋಯ್ತು ಅಂತ ಹೇಳಿ ನಂತರ ಗಾಯತ್ರಿ ದೇವಿಯವರು ಹೊರಗಡೆ ಬಂದಿದ್ದಾರೆ. ಇತ್ತ ಕಡೆ ಭಾರ್ಗವಿಗೆ ತಾರಾ ಅವರು ಕಾಲ್ ಮಾಡಿದೆ, ಮೇಡಮ್ ನಾವು ಅನ್ಕೊಂಡಾಗ ಏನೂ ಕೂಡ ಆಗ್ತಿಲ್ಲ, ಆ ಒಂದು ಏರಿಯಾದಲ್ಲಿ ಅವ್ರು ಯಾರೂ ಕೂಡ ಇಲ್ಲ, ಹೊರಗಡೆ ಹೋಗಿರೋ ಸುಳಿವು ಕೂಡ ಸಿಗ್ತಿಲ್ಲ ಅಂದಾಗ ಅಲ್ಲೇ ಇಲ್ಲೋ ಬಚ್ಚಿಟ್ಟಿರ್ತಾರೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಿಸ್ ಮಾಡಬಾರ್ದು, ಆ ಗಂಗಾ ಬಳಿಗೆ ಹೋಗಬೇಕು, ಆ ಜನಗಳನ್ನು ಸೇವ್ ಮಾಡಬೇಕು ಅಂತ ಭಾರ್ಗವಿ ಅನ್ಕೋತಾರೆ. ಒಂದು ಸುಳಿವು ಸಿಗುತ್ತೆ, ಹಾಗಾಗಿ ಕಾಳಿ ಅವತಾರವನ್ನು ತಾಳಿ ಭಾರ್ಗವಿಯಲ್ಲಿ ಹೋಗೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಇತ್ತ ಕಡೆ ಗಾಯತ್ರಿ ದೇವಿ ಅವರು ರೋಡಲ್ಲಿ ಹೋಗಬೇಕಿದ್ರೆ ಹಾಗೆ ಕುಸಿದು ಬಿದ್ದು ಹೋಗ್ತಾರೆ. ತಕ್ಷಣ ಬೀಳ್ತಿದ್ದಾಗೆ ಜನರೆಲ್ಲರೂ ಬಂದು ಅವರನ್ನು ಎಚ್ಚರ ಮಾಡೋಕೆ ಟ್ರೈ ಮಾಡ್ತಾರೆ. ಒಂದು ಆ್ಯಂಬುಲೆನ್ಸ್ ಹೋಗ್ತಿರುತ್ತೆ, ತಡೆದು ಇವರನ್ನು ಕರ್ಕೊಂಡು ಹೋಗಿ ಅಂದಾಗ ಅವರು ಏನಪ್ಪ ಮಾಡೋದು ಅಂದ್ಕೊಂಡಿದ್ದೆ, ಸರಿ ಆಯಿತು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಬಿಕಾಸ್ ಅವರು ಕೂಡ ಗಂಗಾ ಕೆಲಸಕ್ಕೆ ಹೋಗ್ತಿರ್ತಾರೆ. ಗಾಯತ್ರಿ ದೇವಿ ಅವರನ್ನು ಕೂಡ ಅಲ್ಲೇ ಎಲ್ಲರೂ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಭಾರ್ಗವಿ ಆ ಜನಗಳನ್ನು ಕಾಪಾಡಬೇಕು ಅಂತ ಒಂದು ಜಾಗಕ್ಕೆ ಬರ್ತಾರೆ. ಅದೇ ಜಾಗದಲ್ಲಿ ಗಾಯತ್ರಿ ದೇವಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾರೆ. ಈ ಕಡೆ ಭಾರ್ಗವಿ ಬಂದು ಅವರನ್ನು ನೋಡಿದೆ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಇಲ್ಲಿ ಗಾಯತ್ರಿ ದೇವಿ ಗಂಗಾ ಇಬ್ಬರು ಒಬ್ಬರು ಅನ್ನೋ ಸತ್ಯ ಗೊತ್ತಾಗುತ್ತಾ. ಮನೆಯಲ್ಲಿ ಶಕ್ತಿ ಪ್ರಸಾದ್ ಬಂದು ನನ್ನ ತಂಗಿ ಬರೋ ತನಕ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋದಿಲ್ಲ ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು